ಎಲ್ಲರಿಗೂ ಕುತೂಹಲ ಇರುವ ಒಂದು ಪ್ರಶ್ನೆ, ಲಕ್ಷ್ಮಿಯ ವಾಹನ ಯಾವುದು? ಮತ್ತು ಗೊತ್ತಾದವರು ಗೂಬೆಯನ್ನೇ ಯಾಕೆ ಲಕ್ಷ್ಮಿ ವಾಹನವನ್ನಾಗಿಸಿಕೊಂಡಿದ್ದಾಳೆ ಅಂತ ಒಂದು ಆಶ್ಚರ್ಯವೂ ಉಂಟು. ಗೂಬೆ ಒಂದು ಸುಪ್ತ ಜ್ಞಾನದ ಸಂಕೇತ. ಸದ್ದಿಲ್ಲದೆ ಸಂಚರಿಸ್ತದೆ. ನಿದ್ದೆ ಅಂದರೆ ಆಲಸ್ಯವನ್ನು ವಿರೋಧಿಸುವ ಗುಣವನ್ನು ಹೊಂದಿದೆ. ಹಾಗೂ ಪ್ರದರ್ಶನ ಸ್ವಭಾವ ಇಲ್ಲ. ಗೂಬೆ ಸರ್ವೇ ಸಾಮಾನ್ಯವಾಗಿ ಎಲ್ಲ ಕಡೆಯಲ್ಲಿ ಗೋಚರವಾಗುವುದಿಲ್ಲ. ರಾತ್ರಿ ಹೊತ್ತಿನಲ್ಲಿ ಇದ್ದರೂ ಸಹ ಗೂಬೆಯನ್ನು ಹುಡುಕಿ ಕಾಣುವುದು ಬಹಳ ಕಷ್ಟ ಉಂಟು. ಆದ್ದರಿಂದ ಗೂಬೆಯನ್ನು ಲಕ್ಷ್ಮೀದೇವಿ ಆಯ್ಕೆ ಮಾಡಿಕೊಂಡಿದ್ದಾಳೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೋದು. ಅದರೊಳಗೊಂದು ಆಧ್ಯಾತ್ಮಿಕ ಅಥವಾ ಒಂದು ತಾತ್ವಿಕ ಅರ್ಥ ಉಂಟು. ಶ್ರಮ ವಹಿಸುವವರು ಯಾವಾಗಲೂ ಆಲಸ್ಯವನ್ನು ಹೊಂದಿರಬಾರ್ದು. ಅಂದರೆ ಈ ನಿದ್ದೆ ಅಂತ ಹೇಳುವುದನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಬೇಕಾಗ್ತದೆ. ಹೇಗೆ ಪರಿಶ್ರಮವನ್ನು ಸೂಚಿಸ್ತದೆ ಅದು. ಸದ್ದಿಲ್ಲದೆ ಸಂಚರಿಸುವುದು. ತಾನೊಬ್ಬ ಧನವಂತನಾಗಬೇಕು ಅಂತಿದ್ದರೆ ಆಟಾಟೋಪಗಳಿಂದ ವ್ಯವಹರಿಸಿದರೆ ಧನ ಸಂಗ್ರಹ ಆಗೋದಿಲ್ಲ. ಅದನ್ನು ಶಾಂತ ಸ್ವಭಾವವಾಗಿ, ನಿಧಾನವಾಗಿ, ಸಾತ್ವಿಕವಾಗಿ ಅದನ್ನು ಸಂಗ್ರಹ ಮಾಡಿಕೊಳ್ಬೇಕು. ಕೇವಲ ಧನ ಸಂಗ್ರಹ ಅಂತ ಹೇಳಿದರೆ ಹಣವನ್ನೊಟ್ಟುಗೂಡಿಸುವುದು ಅಂತಾಗಿರಬಾರ್ದು. ಅದು ಧರ್ಮ ಮೂಲವಾಗಿರಬೇಕು. ಅದು ಹಾಗೆ ಆಗಬೇಕು ಅಂತಿದ್ರೆ ಅದಕ್ಕೆ ಸ್ವಲ್ಪ ಪೂರ್ವಾಪರ ಜ್ಞಾನಗಳು ಬೇಕು. ಹಾಗೆ ಗೂಬೆ ಜ್ಞಾನದ ಸಂಕೇತವೂ ಹೌದು. ಇದಕ್ಕೆ ಸಂಬಂಧಪಟ್ಟ ಒಂದು ಚಿಕ್ಕ ಕಥೆ ಇದೆ. ಹಿಂದೆ ಸೃಷ್ಟಿ ಎಲ್ಲ ಆದ ನಂತರದಲ್ಲಿ ದೇವತೆಗಳು ಲೋಕ ಸಂಚಾರವನ್ನು ಮಾಡುವುದಕ್ಕೆ ಒಂದೊಂದು ವಾಹನ ಬೇಕು ಅಂತ ಕೇಳಿಕೊಂಡ್ರಂತೆ. ಆಗ ಪ್ರತಿಯೊಬ್ಬ ದೇವತೆಗಳು ತನ್ನ ತನ್ನ ಗುಣ ಸ್ವಭಾವ ಕರ್ಮಕ್ಕೆ ಅನುಸಾರವಾಗಿ ಒಂದೊಂದು ವಾಹನವನ್ನು ಆಯ್ಕೆ ಮಾಡಿಕೊಂಡ. ಲಕ್ಷ್ಮಿ ಗೂಬೆಯನ್ನು ಆಯ್ಕೆ ಮಾಡಿಕೊಂಡಳು. ಕಾರಣ ಈ ಮೊದಲು ನಾನು ಹೇಳಿದಂತೆ ಗೂಬೆಯಲ್ಲಿರುವಂತಹ ಆ ಗುಣ ವಿಶೇಷಗಳು. ಒಟ್ಟಿನಲ್ಲಿ ನಮಗೆ ಇದರಿಂದ ಬೋಧಿತವಾಗುವುದು ಏನಂದರೆ, ಧನಾರ್ಜನೆಯನ್ನು ಸದ್ದಿಲ್ಲದೆ ಆಲಸ್ಯವನ್ನು ಬಿಟ್ಟು ಶಾಂತವಾಗಿ ಪ್ರದರ್ಶನ ಆಟಾಟೋಪಗಳಿಲ್ಲದೆ ಪ್ರಾಪ್ತಿ ಮಾಡಿಕೊಳ್ಳಬೇಕು ಎನ್ನುವಂತಹ ಒಂದು ವಿಚಾರ ಇದರಿಂದ ನಮಗೆ ಅರ್ಥ ಆಗ್ತದೆ. ಎಲ್ರಿಗೂ ಶುಭವಾಗಲಿ, ಸಮೃದ್ಧಿಯಾಗಲಿ.